ನುಗ್ಗೆಕಾಯಿ ಸಾಸಿವೆ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. 1 ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೇನೆ. ಗಟ್ಟಿ ಮೊಸರು ಅಥವಾ ಮಜ್ಜಿಗೆ ಯಾವುದಾದ್ರೂ ತೊಗೊಳ್ಬೋದು. ಹಾಗೆಯೇ ಉಪ್ಪು ತೊಗೊಂಡಿದ್ದೇನೆ ಸ್ವಲ್ಪ, ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೇನೆ. ನಾನು ಈ ರೀತಿ ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೇನೆ, ನೀವು ಯಾವುದಾದ್ರೂ ತೊಗೊಳ್ಬೋದು. ಹಾಗೆಯೇ ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೇನೆ. ಕೊಬ್ಬರಿ ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೇನೆ. ನೀವು ಕರಿಬೇವು ಸೊಪ್ಪಿದ್ರೆ ಆ್ಯಡ್ ಮಾಡಿ, ನನ್ನ ಹತ್ರ ಇಲ್ಲ ಹಾಗಾಗಿ ಹಾಕ್ತಾಯಿಲ್ಲ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ತೊಗೊಂಡಿದ್ದೇನೆ. ಒಂದು 3 ಚಿಕ್ಕ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ತೊಗೊಂಡಿದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೇನೆ. ಕಪ್ಪೆಳ್ಳಿದ್ರೂ ಹಾಕಬಹುದು, ತೊಂದರೆ ಇಲ್ಲ. ಬಟ್ ಕಪ್ಪೆಳ್ಳು ಹಾಕೋದ್ರಿಂದ ಸ್ವಲ್ಪ ಕಪ್ಪು ಬರುತ್ತೆ ಅನ್ನೋ ಕಾರಣಕ್ಕೆ ಸಾಸಿವೆ, ಇದನ್ನು ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಒಂದು ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೇನೆ. ಇಷ್ಟು ನಾನು ನುಗ್ಗೆಕಾಯಿನ ತೊಗೊಂಡಿದ್ದೇನೆ. ಈಗ ಮೊದಲನೇದಾಗಿ ನಾವು ನುಗ್ಗೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಈ ಮೇಲ್ಗಡೆ ಈ ರೀತಿಯಾಗಿ ತಗೊಳ್ಬೇಕು. ಉರಿದೆ ಅಂತ ಹೇಳಿದರೆ ನೀವು ಹಾಗೇ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಕಟ್ ಮಾಡ್ಕೊಳ್ಬೋದು. ಓಕೆ, ನಾನು ಈ ರೀತಿಯಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನಾನಿಲ್ಲೊಂದು ಕುಕ್ಕರ್ ತೊಗೊಂಡು ನುಗ್ಗೆಕಾಯಿನ ಹಾಕ್ತಾಯಿದ್ದೇನೆ. ಇಷ್ಟು ಬೆಲ್ಲ ಏನಿತ್ತು ಇದೆಲ್ಲ ಹಾಕ್ತಾಯಿದ್ದೇನೆ. ಉಪ್ಪು ಸ್ವಲ್ಪ ಆ್ಯಡ್ ಮಾಡಿ, ಇದು ಮುಳುಗುವಷ್ಟು ನೀರು. ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಕೂಗಿಸ್ಕೊಳ್ಳಿ ನೀವು. ಓಕೆ, ನೋಡ್ಬೋದು ಇಷ್ಟು ಫ್ರೈ ಆಗಿದೆ. ಇದನ್ನೊಂದು ಪ್ಲೇಟಿಗೆ ನಾವು ಎತ್ತಿಟ್ಕೊಳ್ಳೋಣ. ಸಾಸಿವೆ ಅಂತ ತೊಗೊಂಡಿದ್ವಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಎಳ್ಳನ್ನು ಹುರಿತಾ ಇದ್ದೇನೆ, ರೀತಿಗೆ ಸಿಡಿತಾ ಇದೆ. ಇದನ್ನು ಸಹ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಾಯಿ ತುರಿಯನ್ನು ತೊಗೊಂಡಿದ್ವಿ. 1 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಸಾಸಿವೆ, ಬಿಳಿ ಎಳ್ಳು, ಹಸಿರು ಮೆಣಸಿನ್ಕಾಯಿನಿತ್ತು, ಇದನ್ನು ಸಹ ಹಾಕ್ತಾ ಇದ್ದೇನೆ. ಚಿಕ್ಕದೊಂದು 2-3 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೆ, ಇದನ್ನು ಸಹ ಹಾಕ್ತಾ ಇದ್ದೇನೆ. ಮತ್ತು ಅರಿಶಿಣ ಪುಡಿಯನ್ನು ಸಹ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಓಕೆ, ನಾನು ಈ ರೀತಿಯಾಗಿ ಇದನ್ನು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೇನೆ. ಕೂಲಾಗಲಿ ಅದಕ್ಕೆ ನೀವು ನುಗ್ಗೆಕಾಯಿಯನ್ನು ಬೇಯಿಸಿಟ್ಕೊಂಡಿದ್ರೆ ನುಗ್ಗೆಕಾಯನ್ನು ಹಾಕ್ಕೊಳ್ಳಿ. ಮೊಸರನ್ನು ಸಹ 1 ಕಪ್ ಆಗುವಷ್ಟು ಹಾಕ್ಕೊಳ್ಳಿ. ಈಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಮಸಾಲೆ ಏನಿತ್ತು ಪೇಸ್ಟು, ಅದೆಲ್ಲವನ್ನು ಸಹ ಇದಕ್ಕೆ ಸೇರಿಸಿ ನುಗ್ಗೆಕಾಯಿ ಬೇಯಿಸಿಟ್ಕೊಂಡು ನೀರನ್ನು ಎತ್ತಿಟ್ಕೊಂಡಿದ್ವಿ. ಇದು ಕಂಪ್ಲೀಟಾಗಿ ಕೂಲಾಗಿದೆ. ಇದಕ್ಕೆ ಹಾಕಿ ಇದಷ್ಟು ನೀರನ್ನು ನಾನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಈಗ ನೀವು ನೀರನ್ನು ನೀವು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಬೋದು. ಈಗ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಇದಕ್ಕೆ ಹಾಕ್ಕೊಂಡ್ರೆ ನುಗ್ಗೆಕಾಯಿಯ ಸಾಸಿವೆ ರೆಡಿ ಆಗುತ್ತೆ. ನುಗ್ಗೆಕಾಯಿಯ ಸಾಸಿವೆ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.